ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇದು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಇಲ್ಲಿ ವಿಜಯಾಂಬಿಕಾ ಕಣ್ಣಿಗೆ ಬಿದ್ದೇ ಬಿಟ್ಟರು ಪೃಥ್ವಿ ಮತ್ತು ನಂದಿನಿ. ಅವರಿಬ್ಬರನ್ನ ಫಾಲೋ ಮಾಡಿಕೊಂಡು ಮನೆಗೆ ಬೆಂಕಿ ಹಚ್ಚಿದ್ದಾಳೆ ವಿಜಯಾಂಬಿಕಾ. ಇನ್ನೂ ಇಲ್ಲಿ ನಂದಿನಿ ಮತ್ತು ಪೃಥ್ವಿನ ಕಾಪಾಡೋಕ್ಕೆ ಬಂದೇ ಬಿಟ್ಟ ವೀರ್. ಇಲ್ಲಿ ಶ್ರಾವಣಿ ನಿನ್ನ ಮಗಳನ್ನ ಸತ್ಯ ಪೃಥ್ವಿ ವೀರ್ಗೆ ಹೇಳೇ ಬಿಟ್ಟ. ಹಾಗಾದರೆ ವಿಜಯಾಂಬಿಕಾ ಮುಖವಾಡ ಕಳಿಸಿ ಬೀಳುತ್ತಾ? ಆದಷ್ಟು ಬೇಗ ಶ್ರಾವಣಿನ ಮಗಳಂತ ಒಪ್ಕೊಂಡು ವಿಜಯಾಂಬಿಕೆಗೆ ತಕ್ಕ ಪಾಠ ಕಳಿಸ್ತಾನ ವೀರ್. ಎಲ್ಲದು ಕೂಡ ನೋಡೋಣ ಬನ್ನಿ. ಇಲ್ಲಿ ವಿಜಯಾಂಬಿಕೆಗೆ ನಂದಿನಿ ಮತ್ತು ಪೃಥ್ವಿ ಇಬ್ಬರು ಒಟ್ಟಿಗೆ ಇದ್ದಾರೆ, ರಾಮಪುರದಲ್ಲಿ ಬದುಕಿದಾರಂಥ ಇನ್ಫಾರ್ಮೇಷನ್ ಬಂದುಬಿಡುತ್ತೆ. ಇದರಿಂದಾಗಿ ರಾಮಪುರಕ್ಕೆ ಬಂದುಬಿಟ್ಟು ಇಲ್ಲಿ ಜನನ ಹತ್ರ ಕೇಳ್ತಾ ಇರ್ತಾಳೆ ಪೃಥ್ವಿ ಮತ್ತು ಇನ್ನು ನಂದಿನಿ ಫೋಟೋ ತೋರಿಸಿ ಇವರೆಲ್ಲಾದರೂ ನೋಡಿದಿರಾ ಅಂದ್ಬಿಟ್ಟು. ಆಗ ನಂದಿನಿ ಕೂಡ ಅಲ್ಲಿಗೆ ಬರ್ತಾಳೆ. ಮುಖಕ್ಕೆ ಮಾಸ್ಕು ಹೆಲ್ಮೆಟು ಎಲ್ಲ ಹಾಕ್ಕೊಂಡಿರ್ತಾಳೆ. ಅದು ನಂದಿನಿ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಇನ್ನು ನಂದಿನಿ ಹತ್ರನೇ ಬಂದುಬಿಟ್ಟು ನಂದಿನಿ ಯಾರು ಅಂತ ಗೊತ್ತಾ ಅಂದ್ಬಿಟ್ಟು ವಿಜಯಾಂಬಿಕಾ ಕೇಳ್ತಿದ್ರೆ ಫುಲ್ ಶಾಕ್ ಆಗ್ತಾಳೆ. ಓಹೋ, ನಾನು ಮತ್ತು ಪೃಥ್ವಿ ಇಲ್ಲಿರೋದು ಇವಳಿಗೆ ಗೊತ್ತಾಗಿದೆ, ಮೊದಲು ನಾವು ತಪ್ಪಿಸ್ಕೊಳ್ಬೇಕು ಅಂದ್ಬಿಟ್ಟು ನಂದಿನಿ ಅಂದ್ಕೊಂಡು ಪುನಃ ಮನೆಗೆ ಬರ್ತಾಳೆ. ಪೃಥ್ವಿನ ಕರ್ಕೊಂಡ್ಬರ್ಬೇಕಾದ್ರೆ ಸರ್ ನಿಮ್ಗೆ ಯಾರಾದರೂ ಈ ವ್ಯಕ್ತಿ ಗೊತ್ತಾ ಅಂದ್ಬಿಟ್ಟು ರೌಡಿಗಳು ಕೇಳ್ತಾ ಇರ್ತಾರೆ ವಿಜಯಾಂಬಿಕಾ ಕಡೆ ರೌಡಿಗಳು. ಆಗ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಪೃಥ್ವಿ ಅಂತ ಇದ್ದರೆ ಇಲ್ಲಿ ಒಬ್ಬ ವ್ಯಕ್ತಿ ನನಗೆ ಪೃಥ್ವಿ ಯಾರು ಅಂತ ಗೊತ್ತಿದೆ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿದೆ ಅಂದ್ಬಿಟ್ಟು ಅಂತಾರೆ. ಏನೋ ಹೌದಾ ಸರಿ ಅಂದ್ಬಿಟ್ಟು ವಿಜಯಾಂಬಿಕಾ ಗಾಡಿ ಹತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ಟ್ಯಾಂಡ್ ತಗೊಳ್ಳಿ ಅಂದ್ಬಿಟ್ಟು ಅಂತಾಳೆ. ಸರಿ ಆಯಿತು ಅಂದ್ಬಿಟ್ಟು ಸ್ಟ್ಯಾಂಡಲ್ಲಿ ತೊಗೊಳ್ಬೇಕಾದ್ರೆ ಗಾಡಿ ಸ್ಟಾರ್ಟೇ ಆಗಲ್ಲ ನಂದಿನಿದು. ಅಯ್ಯೋ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಣ್ಣ ಅಂತಿದ್ರೆ ಸರಿ ನಾನು ನೋಡ್ತೀನಿ ಇರು ಅಮ್ಮ ಅಂದ್ಬಿಟ್ಟು ಕೆಳಗೆ ಹೇಳ್ತೇನೆ ಪೃಥ್ವಿ. ಹೆಲ್ಮೆಟ್ಟು ಕೆಳಗೆ ಬಿದ್ದುಬಿಡುತ್ತೆ. ಆಗ ಕೆಳಗಡೆ ಹೆಲ್ಮೆಟ್ ಬಿದ್ದಿದ್ದು ನೋಡಿ ಅಲ್ಲಿ ಮುಖ ಫೇಸ್ ರಿವೀಲ್ ಆಗಿಬಿಡುತ್ತೆ. ಅದು ಪೃಥ್ವಿ ಅನ್ನೋದು ವಿಜಯಾಂಬಿಕಾ ನೋಡೇ ಬಿಡ್ತಾಳೆ. ಆಗ ತುಂಬ ಖುಷಿ ಆಗುತ್ತೆ ಅವಳಿಗೆ. ಏನು ಪೃಥ್ವಿನ ಇದು ಇಲ್ಲೇ ಇದ್ದಾರೆ, ಅವ್ರನ್ನ ಫಾಲೋ ಮಾಡ್ರು ಅಂತಾರೆ. ನಂದಿನಿ ಮತ್ತು ಪೃಥ್ವಿ ಮತ್ತೆ ಓಡಿ ಬಂದು ಮನೆಯಲ್ಲಿ ಬಚ್ಚಿಕೊಂಡ್ಬಿಡ್ತಾರೆ. ಡೋರ್ ತೆಗೆದ್ರೆ ಡೋರ್ ತೆಗೆಯೋದೇ ಇಲ್ಲ, ಲಾಕ್ ಮಾಡ್ಕೊಳ್ತಾರೆ. ಇದರಿಂದಾಗಿ ಮನೆಯೇ ಸುಟ್ಟುಬಿಡೋಣ ಅಂದ್ಬಿಟ್ಟು ಪೆಟ್ರೋಲೆಲ್ಲ ಸುರಿದ್ಬಿಟ್ಟು ಮನೆಗೆ ಬೆಂಕಿ ಹಚ್ಚಿಬಿಡ್ತಾಳೆ ವಿಜಯಾಂಬಿಕಾ. ದೂರ ಹೋಗ್ಬಿಟ್ಟು ನೋಡಿ ಖುಷಿ ಪಡ್ತಾ ಇರ್ತಾಳೆ. ನೋಡು ನನ್ನ ಶತ್ರುಗಳು ಹೇಗೆ ಸುಟ್ಟು ಬೂದಿ ಆಗ್ತಿದ್ದಾರೆ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇಲ್ಲಿ ಅದೇ ಟೈಮ್ಗೆ ರಾಮಪುರಕ್ಕೆ ಸ್ಕೂಲ್ ಕಟ್ಸ್ಬೇಕಂದ್ಬಿಟ್ಟು ನೋಡೋಕ್ಕೆ ಜಾಗ ಎಸ್ಟಿಮೇಟ್ ಹಾಕೋಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಬಂದಿರ್ತಾರೆ ವೀರ್ ಮತ್ತು ಇನ್ನು ಸುಬ್ಬು. ಕೆಲಸ ಎಲ್ಲ ಆದಮೇಲೆ ಪುನಃ ಮನೆಗೆ ಹೋಗ್ಬೇಕಾದ್ರೆ ಬೆಂಕಿ ಹತ್ತಿರುತ್ತೆ ಮನೆಗೆ. ಅದು ನೋಡಿ ತುಂಬ ಶಾಕ್ ಆಗುತ್ತೆ ಪೃಥ್ವಿಗೆ ವೀರ್ಗೆ. ಆಗ ಅಯ್ಯೋ ಯಾರೋ ಮನೆ ಸುಟ್ಬಿಟ್ಟಿದೆ, ಕಾಪಾಡಬೇಕು, ಒಳಗಡೆ ಯಾರಿದ್ದಾರೋ ಯಾರಿಲ್ಲೋ ಅಂದ್ಬಿಟ್ಟು ವೀರ್ ಮತ್ತು ಸುಬ್ಬು ಇಬ್ಬರು ಕೂಡ ಮನೆಯಲ್ಲಿ ಆರ್ಸೋಕ್ಕೆ ನೋಡ್ತಾರೆ. ಮನೆಯಲ್ಲಿ ಯಾರೋ ಇದ್ದಾರೆ, ಮೊದಲು ಕಾಪಾಡಬೇಕು ಅಂದ್ಬಿಟ್ಟು ಮನೆ ಒಳಗಡೆ ಹೋಗ್ತಾರೆ. ಆಗ ವಿಜ್ಜಿಗೆ ಶಾಕ್ ಆಗುತ್ತೆ, ಇವನು ಯಾಕೆ ಬಂದು ಇಲ್ಲಿಗೆ, ವೀರ್ ಯಾಕೆ ಬರೋಕ್ಕೋದು ಅಂದ್ಬಿಟ್ಟು ಅಂದ್ಕೊಳ್ತಾರೆ. ಆಗ ಪೃಥ್ವಿನ ಕಾಪಾಡ್ಕೊಂಡು ಹೊರಗಡೆ ಕರ್ಕೊಂಬರ್ತಾರೆ. ಅಲ್ಲೇ ನಂದಿನಿ ಫುಲ್ ತಲೆ ಸುತ್ತಿ ಕೆಳಗಡೆ ಬಿದ್ದುಬಿಡ್ತಾಳೆ. ಆಗ ಪೃಥ್ವಿನ ಕರ್ಕೊಂಬಂದ್ಬಿಟ್ಟು ಅರೆ ಪೃಥ್ವಿ ನೀನು ಗೆಳೆಯ ಏನೋ ಮಾಡಿದೆ ಇಷ್ಟು ದಿನ, ಎಲ್ಲಿಗೆ ಹೋಗಿದ್ದೆ ಅಂತಿದ್ರೆ ನಾನು ನಿನಗೆ ಸತ್ಯ ಹೇಳಬೇಕು ಅಂದ್ಬಿಟ್ಟು ಪೃಥ್ವಿ ಅಂತಾನೆ. ಏನೋ ಸತ್ಯನಾ, ಏನು ಸತ್ಯ ಅದು ಅಂತ ಕೇಳ್ತಿದ್ರೆ ಅದು ಶ್ರಾವಣಿ ಅಮ್ಮನವರು, ಶ್ರಾವಣಿ ಅಮ್ಮ ನಿನ್ನ ಮಗಳು ಅಂತಂದ್ಬಿಟ್ಟು ಪೃಥ್ವಿ ಅಂತಾನೆ. ಇದು ನೋಡಿ ವಿಜಯಾಂಬಿಕೆಗೆ ಶಾಕ್ ಆಗ್ತಿದ್ರೆ ತುಂಬ ಖುಷಿ ಆಗುತ್ತೆ ವೀರ್ಗೆ. ಏನು ಹೇಳ್ತಿದ್ಯಾ, ನೀನು ಹೇಳ್ತಿರೋ ನಿಜಾನ ಅಂತಿದ್ರೆ ಹೌದು ನಾನು ಹೇಳ್ತಿರೋ ನಿಜಾನ ಅಂದ್ಬಿಟ್ಟು ಪೃಥ್ವಿ ಅಂತಾನೆ. ಇಲ್ಲಿ ನಂದಿನ ಕಾಪಾಡೇ ಬಿಟ್ಟ ಸುಬ್ಬು. ಅಂತೂ ಪೃಥ್ವಿ ಶ್ರಾವಣಿ ನಿನ್ನ ಮಗಳೇ ಅಂದ್ಬಿಟ್ಟು ವೀರ್ಗೆ ಹೇಳೇ ಬಿಟ್ಟ. ಹಾಗಾದರೆ ವೀರ್ ಈಗಾದರೂ ಸತ್ಯದ ಅರಿವಾಗುತ್ತಾ? ಇನ್ನು ವಿಜಯಾಂಬಿಕೆಗೆ ತಕ್ಕ ಪಾಠ ಕಲಿಸಿ ಅವಳೆ ಸರಿಯಾದ ಬುದ್ಧಿ ಕಲಿಸ್ತಾರ, ನಂದಿನ ಎಂತಿ ಅಂತ ಒಪ್ಕೊಳ್ತಾರ ಮತ್ತೆ ಇಲ್ಲಿ ವೀರ್ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.